ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸಿಲಬಸ್ ಅಲ್ಲ, ಸಿಲಬಲ್ಸ್, ಇಂಗ್ಲೀಷಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾಠ ಇದು. ಸಿಲಬಲ್ಸ್ ಅಂದರೆ ಏನು, ಅದನ್ನು ಯಾತಕ್ಕೆ ಕಲಿಬೇಕು ನಾವು ಅಂತ. ಈಗ ನಾನು ಎಷ್ಟೋ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸನ್ನು ಹೇಳ್ಕೊಡ್ತಾ ಇದ್ದೀನಿ, ವೀಡಿಯೋಸ್ ಮಾಡಿದ್ದೀನಿ. ಆ ವೀಡಿಯೋಸನ್ನು ನೋಡದೇ ಇದ್ದರೆ, ಸ್ಪೆಲ್ಲಿಂಗ್ ರೂಲ್ಸ್ ವೀಡಿಯೋಸನ್ನು ನೋಡದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳಿರ್ತವೆ, ದಯವಿಟ್ಟು ಲಿಂಕಿಗೆ ಹೋಗಿ ಆ ವಿಡಿಯೋಸನ್ನು ನೋಡುವಂಥದ್ದು. ಆಮೇಲೆ ಮುಂದೆ ಬರುವಂತಹ ಸ್ಪೆಲ್ಲಿಂಗ್ ರೂಲ್ಸಿಗೆ ಸಿಲಬಲ್ಸ್ ಬಹಳ ಮುಖ್ಯವಾದಂತಹ ಒಂದು ಅಂಶ. ಸೊ ಸಿಲಬಲ್ಸ್ ಅಂದರೆ ಏನು, ಏನು ಕಷ್ಟ ಇಲ್ಲ, ಸಿಂಪಲ್ ಆಗಿದೆ. ಸಿಲಬಲ್ಸ್ ಅಂದರೆ ಏನು ಅಂತ ನಾವು ಕಲ್ತ್ಕೊಂಡ್ರೆ ಮುಂದೆ ನಮಗೆ ಸ್ಪೆಲ್ಲಿಂಗ್ ರೂಲ್ಸನ್ನು ಹೇಳಬೇಕಾದ್ರೆ ಇದು ಫಸ್ಟ್ ಸಿಲಬಲ್, ಸೆಕೆಂಡ್ ಸಿಲಬಲ್ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಅದು ನಿಮಗೆ ಅರ್ಥ ಆಗಬೇಕು, ಅದಕ್ಕೋಸ್ಕರ ನಾನು ಸಿಲಬಲನ್ನು ತೊಗೊಂಡಿದ್ದೀನಿ. ಓಕೆ, ಸಿಲಬಲ್ಸ್ ಅಂದರೆ ಏನು ಇಲ್ಲ. ಸಿಲಬಲ್ಸ್ ಅಂದರೆ ಉದಾಹರಣೆಗೆ ಸಿಲಬಲ್ಸ್ ಅಂದರೆ ಸ್ಮಾಲರ್ ಸೌಂಡ್ಸ್ ವಿಚ್ ಮೇಕಪ್ ವರ್ಡ್ಸ್. ಸ್ಮಾಲರ್ ಸೌಂಡ್ಸ್, ಒಂದು ಪದವನ್ನು ರಚಿಸಲಿಕ್ಕೆ ಕೆಲವು ಶಬ್ದಗಳ ಅವಶ್ಯಕತೆ ಇದೆಯಲ್ಲ, ಆ ಶಬ್ದಗಳಿಗೆ ನಾವು ಸಿಲಬಲ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಏನಂತ ನಾನು ಕರೆಕ್ಟಾಗಿ ವಿವರಿಸ್ತೀನಿ. ಈಗ ಉದಾಹರಣೆಗೆ ನಾವು ಬುಕ್ ಅಂತ ತಗೊಳ್ಳೋಣ. ಬುಕ್ ಸಿಲಬಲ್ಸಲ್ಲಿ ಇನ್ನೊಂದು ರೂಲ್ ಏನಿದೆ ಅಂದರೆ ಇಟ್ ಮಸ್ಟ್ ಹ್ಯಾವ್ ಅ ವಾವೆಲ್, ಒಂದು ವಾವೆಲ್ ಇರಬೇಕು. ಓಕೆ, ಬುಕ್. ಆಮೇಲೆ ಮೂನ್. ಬುಕ್ ಅಂದ್ರೇನು, ಪುಸ್ತಕ. ಮೂನ್ ಅಂದರೆ ಚಂದ್ರ. ಓಕೆ, ಅಥವಾ ಶೂ, SHOE, ಶೂ. ಆಮೇಲೆ ಮೀ. ಸೊ ಇದೇನು ಪದಗಳು, ಇದರಲ್ಲಿ ಸಿಲಬಲ್ಸ್ ಅಂದರೆ ಏನು? ಸಿಲಬಲ್ಸ್ ಅಂದರೆ ಏನೂ ಇಲ್ಲ. ಬುಕ್ ಅಂತಿದೆ, ಇದರಲ್ಲಿ ಎರಡು ಶಬ್ದ ಇದೆ, ಬು ಮತ್ತು ಖ ಇದೆ. ಮೂನ್, ಇದರಲ್ಲೂ ಎರಡು ಶಬ್ದ ಇದೆ. ಶೂ, ಇದರಲ್ಲಿ ಎರಡು ಶಬ್ದ, ಒಂದೇ ಶಬ್ದ ಇರೋದು. ಮೀ, ಇದರಲ್ಲಿ ಒಂದೇ ಶಬ್ದ ಇರೋದು. ಓಕೆ, ಈಗ ಸಿಲಬಲ್ಸ್ ಅಂದರೆ ಏನು ಅಂದರೆ ಒಂದು ವವೆಲ್ ಇರಬೇಕು, ಅದರಲ್ಲಿ ಒಂದು ವವೆಲ್ ಕಡ್ಡಾಯ. ಈಗ ಇದರಲ್ಲಿ ಎರಡು ವವೆಲ್ ಇದೆ, ಎರಡು ವವೆಲ್ ಇದ್ದರೆ ಎರಡು ಒಂದೇ ಪಕ್ಕದಲ್ಲೇ ಬಂದಿದೆ, ಹಾಗಾಗಿ ಅದು ಒಂದೇ ವವೆಲ್ನ ನಾವು ಕನ್ಸಿಡರ್ ಮಾಡಬೇಕು. ಸೊ ಇದು ಒಂದು ಸಿಲಬಲ್, ಇದು ಒನ್ ಸಿಲಬಲ್, ಇದು ಒನ್ ಸಿಲಬಲ್ ಇದರಲ್ಲಿ. ಸೊ ಇದು ಒನ್ ಸಿಲಬಲ್ ಲೆಟರ್ಸ್, ಒನ್ ಸಿಲಬಲ್. ಇನ್ನು ಎರಡು ಸಿಲಬಲ್ ಇರುವಂತಹ ಲೆಟರ್ಸ್ಗಳಿದ್ದಾವೆ, ಪದಗಳಿದ್ದಾವೆ. 3 ಇರೋವಿದ್ದಾವೆ, 4 ಇರೋವಿದ್ದಾವೆ, 5 ಇರೋವಿದ್ದಾವೆ. ಅದನ್ನೆಲ್ಲ ಹೇಗೆ ಗುರುತಿಸೋದು ನಾವು? ಈಗ 2 ಸಿಲಬಲ್ ಇರುವಂತಹ ಪದಗಳು ಯಾವುವು? 2 ಸಿಲಬಲ್ ಅಂದರೆ 2 ವೊವೆಲ್ ಇರಬೇಕು, ಅಂದರೆ ಅಕ್ಕಪಕ್ಕದಲ್ಲ. ಉದಾಹರಣೆಗೆ ನಾನು ಹೇಳ್ತೀನಿ, ಟರ್ಕಿ, ಕೋಳಿ, ಟರ್ಕಿ ಕೋಳಿ ಅಂತ ಗೊತ್ತು ನಿಮಗೆ. ಟರ್ಕಿ. ಇಲ್ಲಿ ವವೆಲ್ ಯಾವುದಿದೆ? ಇಲ್ಲಿ ನೋಡಿ, ವವೆಲ್ ನಿಮಗೆ ಯು ಇದೆ, ರೈಟ್? ಯು ಇದೆ ಆ್ಯಂಡ್ ಇ ಇದೆ. ಇಲ್ಲಿ ವವೆಲ್ ಒಂದೇ ಇರೋದು, 2 ವವೆಲ್ ಇದೆ, ಅದರ ಒಂದನ್ನು ಕನ್ಸಿಡರ್ ಮಾಡಬೇಕು, ಯಾಕೆ ಪಕ್ಕದಲ್ಲೇ ಇದೆ ಅದು. ಇಲ್ಲೂ ಇದನ್ನು ಒಂದಂತಲೇ ತೊಗೊಳ್ಳೋಣ. ಇಲ್ಲಿ 2 ಇದೆ, ಆದರೆ ಹತ್ರನೇ ಇದೆ. ಇಲ್ಲಿ ಒಂದೇ ಇರೋದು. ಓಕೆ, ಸೊ ಇದು ಸಿಂಗಲ್ ವವೆಲ್ ಅಲ್ಲ, ಸಿಂಗಲ್ ಸಿಲಬಲ್ ಇದು. ಇನ್ನು 2 ಸಿಲಬಲ್, ಇದು 2 ಸಿಲಬಲ್ ಪದಗಳು ಯಾವುವು? ಟರ್ಕಿ, ಗಿಟಾರ್, ಡ್ರಾಮಾ, ಟೇಬಲ್, ಬಲೂನ್. ಓಕೆ, ಈಗ ನೋಡಿ, ಇದರಲ್ಲಿ ಇವೆರಡು ವವೆಲ್ಸ್ ಆದ್ರೂ ಒಂದೇ ಸೌಂಡ್ ಮಾಡುತ್ತದು. ಸೊ ಅದಕ್ಕೆ ಒಂದನ್ನು ಕನ್ಸಿಡರ್ ಮಾಡಬೇಕು. ಗಿಟಾ, ಟರ್ಕಿ, ಡ್ರಮ್,
ಡ್ರಾಮ. ಟೇಬಲ್ ಅಂದರೆ ಒಂದು ಕಾನ್ಸನೆಂಟ್ ಆದಮೇಲೆ ಒಂದು ವವೆಲ್ ಇದೆ, ಒಂದು ಕಾನ್ಸನೆಂಟ್ ಆದಮೇಲೆ ವವೆಲ್ ಇದೆ. ಕಾನ್ಸನೆಂಟ್ ವವೆಲ್ ಏನು ಅಂತ ಗೊತ್ತಿಲ್ಲದೆ ಇರೋರು ದಯವಿಟ್ಟು ನನ್ನ ಹಳೆ ವೀಡಿಯೋಸನ್ನು ನೋಡಿ, ಅದರಲ್ಲಿ ನಿಮಗೆ ಕಾನ್ಸನೆಂಟ್ ಏನು ವವೆಲ್ಸ್ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡಿ ಟೇಬಲ್, ಇಲ್ಲಿ ಇ ಇದೆ. ಸೊ ಟೇಬಲ್. ಬಲೂನ್. ಓಕೆ, ಇದು ಎರಡಿರೋದನ್ನು ನಾವು ಹೇಗೆ ಸ್ಪ್ಲಿಟ್ ಮಾಡೋದು? ಈ ಥರ ಸ್ಪ್ಲಿಟ್ ಮಾಡಬೇಕು. ಟ ಕಿ. ಓಕೆ, ಗಿ ಟ. ಡ್ರಾಮ. ಟೇಬಲ್. ಬಲೂನ್. ಸೊ ಎರಡು ಸಿಲಬಲ್, 2 ಸಿಲಬಲ್ಸ್ ಅಂದರೆ ನಾವು ಈ ಥರ ಸ್ಪ್ಲಿಟ್ ಮಾಡಬೇಕು. ಸಿಲಬಲ್ ಅಂದರೆ ಏನು? ಅದರಲ್ಲಿ ಒಂದು ವವೆಲ್, ಒಂದು ಸ್ವರ ಕಡ್ಡಾಯವಾಗಿ ಇರಲೇಬೇಕು. ಸೊ ಇಲ್ಲಿ ಬುಕ್ಕಲ್ಲಿ ಒಂದು ಸ್ವರ ಇದೆ, ಆದರೆ ಎರಡು ಕೂಡಿದೆ. ಇಲ್ಲೂ ಇರೋ ಸ್ವರ ಯಾವುದು? ಉ. ಇಲ್ಲಿರೋ ಸ್ವರ ಯಾವುದು? ಉ. ಇಲ್ಲಿರೋ ಸ್ವರ ಯಾವುದು? ಇ. ಇಲ್ಲಿ ಎರಡಿದೆ. ಠ ಅ ಇದೆ, ಕಿ ಇ ಇದೆ. ಗಿ ಠ ಅ ಇದೆ, ಇಲ್ಲಿ ಇ ಆ ಇದೆ, ಇಲ್ಲಿ ಆ ಇದೆ. ಡ್ರಾಮ, ಎರಡು ವವೆಲ್ಸ್ ಇದೆ. ಏಬಲ್, ಈ ಲಾಸ್ಟಿಗೆ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡಬೇಕು. ಏಬಲ್. ಬಲೂನ್. ಸೊ ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ, ಎರಡು ಸಿಲಬಲ್ ಇರುವಂತಹ ಪದಗಳು ಇವು. ಸಿಲಬಲ್ ಅವಶ್ಯಕತೆ ಏನಕ್ಕೆ ನಾವು ಯಾಕೆ ನಾವು ಸಿಲಬಲ್ನ ಓದಬೇಕು ಅಂತ ಹೇಳಿದ್ರೆ, ಮುಂದೆ ಬರುವ ವಿಡಿಯೋಗಳಲ್ಲಿ ಸಿಲಬಲ್ ನಾನು ಆವಾಗ ಹೇಳ್ತಾ ಇರ್ತೀನಿ. ಈ ಸಿಲಬಲ್ಗೆ ಸ್ಟ್ರೆಸ್ ಕೊಡಬೇಕು, ಈ ಸಿಲಬಲ್ ಎಂಡಲ್ಲಿ ಫಸ್ಟ್ ಸಿಲಬಲ್, ಸೆಕೆಂಡ್ ಸಿಲಬಲ್ ಎಂಡಲ್ಲಿ, ಫಸ್ಟ್ ಸಿಲಬಲ್ ಎಂಡಲ್ಲಿ ಈ ಬಂತು ಅಂದರೆ ಅದು ಲಾಂಗ್ ವವೆಲ್ ಆಗಿರುತ್ತೆ. ಸೊ ಆ ಥರ ಎಕ್ಸ್ಪ್ಲನೇಷನ್ ಬರುತ್ತೆ. ಸೊ ಅದಕ್ಕೆ ನಾನು ಸಿಲಬಲ್ ಅನ್ನೋದನ್ನು ಏನು ಅಂತ ನಾನು ಫಸ್ಟೇ ಹೇಳ್ತಾ ಇದ್ದೀನಿ. ಓಕೆ, ಸೊ ಈಗ ಒಂದಾಯಿತು, ಎರಡಾಯಿತು, 3 ಸಿಲಬಲ್ ಇರುವಂಥ ಪದಗಳನ್ನು ನೋಡೋಣ. 3 ಸಿಲಬಲ್. ಉದಾಹರಣೆಗೆ ರೆಕ್ಟ್ಯಾಂಗಲ್. ಟೆಲಿಫೋನ್. Banana. Banana is a very simple example. Banana. ಇಲ್ಲಿ ನೋಡಿ ಮೂರು ವಾವೆಲ್ಸ್ ಇದೆ ಇದರಲ್ಲಿ. ಇ ಅ ಇ. ಇ ಅ ಇ. ಓಕೆ, ಅ ಬನಾನಾ. ಪೊಟ್ಯಾಟೊ. ಇಲ್ಲಿ ನೋಡಿ ಚ, ಇದು 4 ಆಗುತ್ತೆ. ಇದು 4 ಇದ್ರೂ ಈ ಸೈಲೆಂಟ್ ಆಗಿರುತ್ತೆ ಇಲ್ಲಿ. ಓಕೆ, ಅದನ್ನು ಗಮನಿಸಿ, ಇದು ಸೈಲೆಂಟ್ ಆಗಿರುತ್ತೆ ಇಲ್ಲಿ. ಸೊ ಈಗ ನೋಡಿ ರೆಕ್ಟ್ಯಾಂಗಲ್. ಓಕೆ, ಟೆಲಿಫೋನ್. ಬನಾನಾ. ಪೊಟ್ಯಾಟೊ. ಇಲ್ಲಿ ಇದನ್ನು ಒಂದು ಸಿಲಬಲ್. ಆ್ಯಂಗಲ್, ಇಲ್ಲಿಗೊಂದು ಸಿಲಬಲ್. ಓಕೆ, ಟೆಲಿಫೋನ್. 3 ಸಿಲಬಲ್ ಆಯಿತು. ಟೆಲಿಫೋನ್. ಓಕೆ, ಇದು 4 ಆಗುತ್ತೆ. ಫೋನ್ ಒಂದೇ ಇರಲಿ. ಬನಾನಾ. ಪೊಟ್ಯಾಟೊ. ಈಗ ಎಲ್ಲ ಇದರಲ್ಲೂ ಸಿಲಬಲಲ್ಲೂ ಒಂದೊಂದು ವಾವೆಲ್ ಇದೆ ನೋಡಿ. ಇ ಇ ಅ ಓ. ಅದೇ ಥರ ಇ ಅ ಬನಾನಾ ಅಥವಾ ಬನಾನಾ. ಪೊಟ್ಯಾಟೊ. ರೈಟ್. ಸೊ ಸಿಲಬಲ್ನ ಸುಲಭವಾಗಿ ನೀವು ಯಾವ ಥರ ನೆನಪಿಟ್ಕೋಬೋದು ಅಂದರೆ, ನಿಮ್ಮ ಈ ಗಲ್ಲದ ಕೆಳಗೆ ಕೈ ಇಟ್ಕೊಳ್ಳಿ. ಈ ಥರ ಕೈ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ, ಉದಾಹರಣೆಗೆ ಈಗ ಇಲ್ಲಿ ಗಲ್ಲದ ಕೆಳಗೆ ಒಂದು ಸ್ವಲ್ಪ ಕೆಳಗೆ ಮಾತ್ರ ಬುಕ್ ಅಂತ ಹೇಳಿದ್ರೆ ಮೂನ್, ಆಮೇಲೆ ಶೂ, ಆಮೇಲೆ ಮೀ. ಸೊ ಈ ಥರ ಕೈ ಇಟ್ಕೊಂಡು, ಅಂದರೆ ಗಲ್ಲಕ್ಕೆ ಟಚ್ ಆಗಬಾರ್ದು, ಸ್ವಲ್ಪ ಕೆಳಗಡೆ ಕೈ ಇಟ್ಕೊಳ್ಳಿ. ಆಮೇಲೆ ಒಂದು ಪದದಲ್ಲಿ ಎಷ್ಟು ಸಿಲಬಲ್ಸ್ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಥರ ಕೈ ಇಟ್ಕೊಂಡು
ನೀವು ಹೇಳಿದಾಗ ನಿಮ್ಮ ಗಲ್ಲ ನಿಮ್ಮ ಕೈಯನ್ನು ಎಷ್ಟು ಸಲ ಟಚ್ ಆಗುತ್ತೆ ಅಷ್ಟು ಸಿಲಬಲ್ ಅದರಲ್ಲಿ ಇದೆ ಅಂತ ಅರ್ಥ. ಉದಾಹರಣೆ ನೋಡಿ ಇಲ್ಲಿ, ಬುಕ್ ನೋಡಿ, ಬುಕ್ ಒಂದೇ ಸಲ ಟಚ್ ಆಗುತ್ತೆ, ಬುಕ್ ಅಲ್ಲಿಗೆ ಒಂದು ಸಿಲಬಲ್ ಇದೆ ಅಂತ. ಟರ್ಕಿ ಓದಿ, ಠ ಕಿ, ಠ ಕಿ ಎರಡು ಸಲ ಟಚ್ ಆಗುತ್ತಲ್ವ. ಇದು ನೋಡಿ, ಗಿ ಠಾ, ಗಿ ಠಾ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್, ಡ್ರಾ ಮ, ಡ್ರಾ ಮ. ಸೊ ಏನು ಅರ್ಥ ಇದ್ರದ್ದು, ಎರಡು ಸಿಲಬಲ್ ಇದೆ ಅಂತ. ಟೇಬಲ್ ಬಲೂನ್ ಅದೇ ಥರ. ಇಲ್ಲಿ ನೋಡಿ, ರೆಕ್ಟ್ಯಾಂಗಲ್ ಟೆಲಿಫೋನ್, ರೆಕ್ಟ್ಯಾಂಗಲ್ ಮೂರು. ಓಕೆ, 1 2 3. ಟೆಲಿಫೋನ್ ಮೂರು ಸಲ ಟಚ್ ಆಗುತ್ತೆ. ಸೊ ಇಲ್ಲಿ ಮೂರು. ಅದೇ ಥರ ಬನಾನಾ ನೋಡಿ, ಬನಾನ, ಪೊಟ್ಯಾಟೊ. ನೀವೇ ಟಚ್ ಮಾಡಬೇಡಿ, ಒಂದು ಸ್ವಲ್ಪ ಗ್ಯಾಪ್ ಬಿಡಿ, ಒಂದು ಸ್ವಲ್ಪ ಟಚ್ ಆಗದೇ ಇರುವಂಥದ್ದು ಗ್ಯಾಪು ಟಚ್ ಆಗಬೇಕು. ಸೊ ಇದು ಬಹಳ ಸಿಂಪಲ್ಲಾಗಿ ಸಿಲಬಲ್ನ ಅರ್ಥ ಮಾಡ್ಕೊಳ್ಳುವಂತಹ ವಿಧಾನ. ನಿಮ್ಮ ಗಲ್ಲದ ಕೆಳಗೆ ಕೈ ಇಟ್ಬಿಟ್ಟು ಅದು ಎಷ್ಟು ಸಲ ನಿಮ್ಮ ಗಲ್ಲ ಟಚ್ ಆಗುತ್ತೆ ನಿಮ್ಮ ಕೈಗೆ ಅಷ್ಟು ಸಿಲಬಲ್ ಒಂದು ಪದದಲ್ಲಿ ಇದೆ ಅಂತ ಅರ್ಥ. ಸೊ ಸಿಲಬಲ್ ಅಂದರೆ ಏನು, ಯಾಕೆ ಬೇಕು ಅಂತ ಹೇಳಿದ್ರೆ, ಮುಂದಿನ ಪಾಠಗಳಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಮೊದಲನೇ ಸಿಲಬಲ್, ಈಗ ಮೆಲ್ಬರ್ನ್, ಇದರಲ್ಲಿ ಫಸ್ಟ್ ಸಿಲಬಲ್ ಸ್ಟ್ರೆಸ್ ಇದೆ, ಅದನ್ನು ಎ ಅಂತ ಹೇಳಬೇಕು, ಇ ಅಂತ ಹೇಳಬೇಕು ಅಂತ ನಾನು ಹೇಳ್ತೀನಲ್ಲ, ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅವಾಗ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಸಿಲಬಲ್ ಯಾವುದು, ME. ಸೆಕೆಂಡ್ ಸಿಲಬಲ್ ಬ, ಇದು. ಥರ್ಡ್ ಸಿಲಬಲ್ ಇದರಲ್ಲಿ ಇಲ್ಲ. ಓಕೆ, ಸೊ ಆ ಥರ. ಅದಕ್ಕೋಸ್ಕರ ಈ ಸಿಲಬಲ್ ಅನ್ನೋ ಪಾಠ ನಿಮಗೆ ಭಾಳ ಇಂಪಾರ್ಟೆಂಟ್. ಓಕೆ, ಅವರ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೋತೀನಿ. ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದ್ದರೂ ಸ್ವಲ್ಪ ನಿಧಾನಕ್ಕೆ ವಿಡಿಯೋನ ಸ್ಲೋ ಮಾಡಿ ನೋಡಿ, ನಿಮಗೆ ಅರ್ಥ ಆಗ್ತಾಯಿದ್ರೆ, ಅಥವಾ ರಿಪೀಟ್ ಮೋಡಲ್ಲಿ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಅಂಥ ದೊಡ್ಡ ಏನು ಕಾನ್ಸೆಪ್ಟ್ ಏನಲ್ಲ ಇದು, ಮುಂದೆ ಬೇಕಾಗುತ್ತೆ. ಆಲ್ರೈಟ್, ಓಕೆ. ಇದನ್ನು ಮಕ್ಕಳಿರೋರು ನೋಡೋದಾದರೆ, ಮಕ್ಕಳಿರೋರು ನೋಡ್ತಾ ಇರೋದಾದರೆ, ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೂ ಇದೇ ರೀತಿ ಹೇಳ್ಕೊಡಿ. ಅವರಿಗೆ ಬನಾನಾ ಫಸ್ಟ್ ಹೇಳಿ, ಬನಾನಾ ಬಾಳೆಹಣ್ಣು, ಆವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬನಾನಾ, ಬುಕ್, ಶೂ, ಮೂನ್. ಓಕೆ, ಇದೆಲ್ಲ ಸಿಂಪಲ್ ಆಗಿರುವಂಥದ್ದನ್ನು ಹೇಳ್ಕೊಡಿ ಅವರಿಗೆ, ಮಕ್ಕಳಿಗೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಥಮ್ಸ್ ಅಪ್ಪನ್ನು ಕೊಡಿ, ಒಂದು ಲೈಕನ್ನು ಕೊಡಿ. ಆ್ಯಂಡ್ ನಿಮಗೇನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ಸ್. ಥ್ಯಾಂಕ್ ಯು.